ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈಸಿಯಾಗಿ ಕೇಕ್ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ತುಂಬ ಈಸಿಯಾಗಿ ಒಂದು ಕೇಕ್ ಮಾಡೋದು ತೋರಿಸಿದ್ದೀನಿ. ಫಸ್ಟು ಒಂದು ಬೌಲ್ ತಗೊಂಡಿದ್ದೀನಿ, ಹಾಗೆ ಒಂದು ವಿಸ್ಕರ್ ಕೂಡ ತಗೊಂಡಿದ್ದೀನಿ. ಇದಕ್ಕೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. 50 ಗ್ರಾಮ್ ಅಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ತುಂಬ ಗಟ್ಟಿ ಇರಬಾರ್ದು, ನಾರ್ಮಲ್ ಟೆಂಪ್ರೇಚರಲ್ಲಿ, ರೂಮ್ ಟೆಂಪ್ರೇಚರ್ ಅಂತಾರಲ್ಲ ಆ ಥರ ಇಟ್ಕೊಂಡ್ಬಿಟ್ಟು ಬೆಣ್ಣೆನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ವಿಸ್ಕರಲ್ಲಿ ಇವಾಗ ವಿಸ್ಕ್ ಮಾಡ್ತಾಯಿದ್ದೀನಿ. ತುಂಬಾ ಜಾಸ್ತಿ ವಿಸ್ಕ್ ಮಾಡೋದು, ಅದನ್ನು ನೈಸಾಗಿ ಮಾಡೋದು ಆ ಥರ ಏನೂ ಬೇಡ. ನಾನು ಆಗಲೇ ಹೇಳ್ದಂಗೆ ತುಂಬ ಈಸಿಯಾಗಿ ಆದಷ್ಟು ಕಡಿಮೆ ಮೆಥಡ್ ಸ್ಟೆಪ್ಸ್ ಯೂಸ್ ಮಾಡಿಬಿಟ್ಟು ಹೇಗೆ ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಪೌಡರ್ ಶುಗರ್ ಹಾಕ್ತಾಯಿದ್ದೀನಿ, ಅಂದರೆ ಸಕ್ಕರೆ ಪುಡಿ. ಅದನ್ನು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಹಾಲು ಹಾಕ್ತಾಯಿದ್ದೀನಿ. ಒಂದು 3/4 ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಅದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ತುಂಬ ಈಗ ಸಕ್ಕರೆ ಕರಗೋಷ್ಟು ಮಿಕ್ಸ್ ಮಾಡಿ, ಬೆಣ್ಣೆ ಕರಗೋಷ್ಟು ಮಿಕ್ಸ್ ಮಾಡಿ ಆ ಥರ ಎಲ್ಲ ನಾನು ತೋರಿಸೋದಿಲ್ಲ. ಆಗಲೇ ಹೇಳ್ದಂಗೆ ಕಡಿಮೆ ಮೆಥಡಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಕ್ವಿಕ್ಕಾಗಿ, ಫಾಸ್ಟಾಗಿ, ತುಂಬ ಕಡಿಮೆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು 1/4 ಕಪ್ ಆಗೋಷ್ಟು ಎಣ್ಣೆ. ಯಾವುದೇ ಥರದ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಒಂದು ಹಾಗೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ಹಾಗೆ ಇದೆ, ಪರವಾಗಿಲ್ಲ, ಅದು ಆಮೇಲೆ ಕರ್ಕೊಳ್ಳುತ್ತೆ. ಇವಾಗ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಯೂಸ್ ಮಾಡಿಲ್ಲ. ಮೈದಾ ಯೂಸ್ ಮಾಡೋರು ಮೈದಾ ಕೂಡ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ಗೋಧಿ ಹಿಟ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡೋಣ. ಇದನ್ನು ಕೆಲವರು ಜರಡಿ ಹಿಡಿದು ಗೋಧಿ ಹಿಟ್ಟು ಹಾಕ್ತಾರೆ. ಆ ಥರ ಎಲ್ಲ ಮಾಡೋದು ಸ್ಟೆಪ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಒಂದು 8-10 ಸಲ ಈ ಥರ ಕೈ ಆಡಿಸಿದ್ರೆ ಅದು ನೀಟಾಗಿ ಗಂಟಿಲ್ದದ ಥರ ಮಿಕ್ಸ್ ಆಗುತ್ತೆ. ಹಾಗೆ ಮಾಡಿದ್ರೂ ಕೂಡ ನೀವು ಮಿಕ್ಸ್ ಮಾಡಲೇಬೇಕು, ಹೀಗೆ ಹಾಕಿದರೂ ಕೂಡ ಮಿಕ್ಸ್ ಮಾಡಲೇಬೇಕು. ಹಾಗಾಗಿ ಒಂದು ಸ್ಟೆಪ್ ಕಡಿಮೆ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ, ಸ್ವಲ್ಪ ಕೂಡ ಗಂಟಿಲ್ಲ. ಈಗ ನಾನು ಇದಕ್ಕೆ ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ. ಇದು ಒಂದು 1/4 ಕಪ್ ಆಗೋಷ್ಟು ಕೋಕೋ ಪೌಡರ್. ಇದು ಹಾಕಿ ಒಂದು ಸಲ ಮಿಕ್ಸ್ ಮಾಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಸಲ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಪಿಂಚ್ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಡೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇದು ನೀವು ನೋಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಒಂದು 7-8 ಸ್ಪೂನ್ ಅಂತಲೇ ಹೇಳ್ಬೋದು, ಅಷ್ಟಾಗುವಷ್ಟು ಹಾಲು ಹಾಕಿದ್ದೀನಿ. ನೋಡಿ, ಹಾಲು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕು ಅನಿಸಿದರೆ ಮತ್ತೆ ಕೂಡ ಹಾಲು ಹಾಕ್ಕೊಬೋದು. ಅದಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಿದಕ್ಕೆ. ಇವಾಗ ಸರಿ ಇದೆ ಇದು. ಇವಾಗ ನಾನು ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ, ಅರ್ಧ ಚಮಚದಷ್ಟು. ಹಾಗೆ ಬೇಕಿಂಗ್ ಪೌಡರ್ 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡೋಣ. ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ನೀವು ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಕಾಗೋಲ್ಲ, ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ, ಗಂಟೇನೂ ಇರೋದಿಲ್ಲ. ಒಂದು 4-5 ಸಲ ಕೈ ಆಡಿಸಿದರೆ ಸಾಕಾಗುತ್ತೆ. ಈ ಕಡೆ ನಾನು ಹಾರ್ಟ್ ಶೇಪಲ್ಲಿ ಒಂದು ಮೌಲ್ಡ್ ತೊಗೊಂಡಿದ್ದೀನಿ. ನೀವು ಯಾವುದೇ ಥರ ಮೌಲ್ಡ್ ಕೂಡ ಯೂಸ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರ್ಕೊತಾ ಇದ್ದೀನಿ. ಅದಾದಮೇಲೆ ಬೇಕಿಂಗ್ ಶೀಟ್ ಇಡ್ತಾಯಿದ್ದೀನಿ ಕೆಳಗಡೆ. ಅದಕ್ಕೆ ಕೂಡ ನಾನು ಬೆಣ್ಣೆ ಹಾಕಿ ಸವರ್ತಾ ಇದ್ದೀನಿ. ಈ ಬೇಕಿಂಗ್ ಶೀಟ್ ಹಾಕಲೇಬೇಕು ಅಂತನೇನಿಲ್ಲ. ಬೇಕಿಂಗ್ ಶೀಟ್ ಇಲ್ಲದೆ ಇರೋರು ಸ್ವಲ್ಪ ಗೋಧಿ ಹಿಟ್ಟನ್ನೇ ಸ್ವಲ್ಪ ಕೆಳಗಡೆ ಉದುರಿಸ್ಕೊಂಡ್ರೆ ಬೆಣ್ಣೆ ಹಚ್ಚಾದಮೇಲೆ
ಅದನ್ನು ಚೆನ್ನಾಗಿ ಹಿಂಗೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಬೇಕಿಂಗ್ ಶೀಟ್ ಮೇಲೂ ಮತ್ತೆ ಬೆಣ್ಣೆ ಸವರಿದ್ದೀನಿ, ಹಾಗೆ ಎಡ್ಜಸ್ಸಿಗೆ ಕೂಡ ಬೆಣ್ಣೆ ಸವರಿಬಿಟ್ಟು ಏನು ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು 4-5 ಸಲ ಈ ಥರ ತಟ್ಟಬೇಕಾಗುತ್ತೆ. ಯಾವುದಾದ್ರೂ ಬಬಲ್ಸ್ ಇದ್ದರೆ ಅದು ಸೆಟ್ ಆಗುತ್ತೆ ಕ್ಲೀನಾಗಿ. ಇಲ್ಲಿ ನಾನು ಓವನ್ನ ಹೀಟ್ ಮಾಡ್ಕೊಂಡಿದ್ದೀನಿ 180 ಡಿಗ್ರಿಲಿ. ಅದನ್ನು ಇವಾಗ ನಾನು ಸೆಟ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಬೇಕಿಗೆ ಹೋಗ್ಬಿಟ್ಟು 180 ಡಿಗ್ರಿಲಿ 15 ಮಿನಿಟ್ಸು ಇದನ್ನು ಬೇಕ್ ಮಾಡ್ತೀನಿ. ಹಾಗೆ ಮಿಡಲಲ್ಲಿ ನಾನು ಪಾಸ್ ಮಾಡಿಬಿಟ್ಟು ಚೆಕ್ ಕೂಡ ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡಿ ಸ್ಪೂನಿಗೆಲ್ಲ ಹಿಡ್ಕೊಂಡಿತ್ತು, ಹಾಗಾಗಿ ನಾನು ಮತ್ತೆ ಇದನ್ನು ಬೇಕ್ ಮಾಡಿದ್ದೀನಿ. ಸೊ ಟೋಟಲಾಗಿ 15 ಮಿನಿಟ್ಸ್ ಸೆಟ್ ಮಾಡಿದ ಹಾಗೆ ನಾನು 15 ಮಿನಿಟ್ಸ್ ಕೂಡ ಬೇಕ್ ಮಾಡಿದ್ದೀನಿ. ಈ ಥರ ಕೇಕ್ ಬಂದಿದೆ. ಇದನ್ನು ಸೈಡಲ್ಲಿ ಎಡ್ಜಸ್ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹೀಗೆ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ ಮಾಡ್ಕೊಬೋದು. ಇದಕ್ಕೆ ಕೇಕ್ ಇವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ. ನಾನಿಲ್ಲಿ ಹರ್ಷೀಸ್ದು ಚಾಕ್ಲೇಟ್ ಸಿರಪ್ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಕೂಡ ಇದ್ರ ಮೇಲೆ ಹಾಕ್ಕೊಬೋದು, ಡಾರ್ಕ್ ಚಾಕ್ಲೇಟ್ನ. ನಾನು ತುಂಬ ಈಸಿಯಾಗಿ ತೋರಿಸ್ತಾ ಇರೋದ್ರಿಂದ ಆಲ್ರೆಡಿ ರೆಡಿಮೇಡಾಗಿ ಸಿಗುವಂಥ ಹರ್ಷಿ ಸಿರಪ್ನ ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಿಂದ ಕೇಕ್ ತುಂಬ ಜ್ಯೂಸಿಯಾಗಿ ಚಾಕ್ಲೇಟಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಈ ಕಡೆ ಸ್ವಲ್ಪ ಹೊತ್ತು ಸೆಟ್ ಆಗಲಿ. ನಾನು ಈ ಕಡೆ ಇನ್ನೊಂದು ಬೌಲಲ್ಲಿ ಐಸಿಂಗ್ ಶುಗರ್ ತೊಗೊಂಡಿದ್ದೀನಿ. ಇದು ಎಲ್ಲ ಶಾಪಲ್ಲೂ ಈಸಿಯಾಗಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾನು ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮಗೆ ಕ್ರೀಮ್ ರೆಡಿ ಆಗುತ್ತೆ ಮೇಲೆ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ. ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ವಿಸ್ಕ್ ಮಾಡಬೇಕು, ಕೈ ಬಿಡದೆ. ಒಂದು 5 ನಿಮಿಷದವರೆಗೆ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ನಿಮಗೆ ಅದು ಗಟ್ಟಿಯಾಗಿ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಟೆಕ್ಸ್ಚರು. ನೋಡಿ ಇದು ರೆಡಿಯಾಗಿದೆ. ಇವಾಗ ಈ ಥರ ಬರುತ್ತೆ ಇದು. ಇಷ್ಟೇ, ಇದು ಇವಾಗ ರೆಡಿಯಾಗಿದೆ. ಇದನ್ನು ಟರ್ನ್ ಮಾಡಿದರೆ ಅದು ಕೆಳಗಡೆ ಬೀಳಬಾರ್ದು, ಆ ಥರ ಇದ್ದರೆ ಕರೆಕ್ಟಾಗಿದೆ ಅದರದ್ದು ಹದ ಅಂತ ಅರ್ಥ. ಇವಾಗ ನೋಡಿ ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡೆಕೋರೇಟ್ ಮಾಡಿಕೊಂಡು ಯಾವ್ದಾದ್ರು ಸ್ಪೆಷಲ್ ಒಕೇಶನ್ ಇದ್ದರೆ ನಿಮ್ಮ ಹತ್ತಿರದವರಿಗೆ ಯಾರಿಗೆ ಬೇಕಾದರೂ ಈ ಥರ ಮಾಡಿಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ತುಂಬ ಈಸಿಯಾಗಿ ಬರ್ತಡೇಗೆಲ್ಲ ರೆಡಿ ಮಾಡ್ಕೊಬೋದು ಮನೆಯಲ್ಲೇ. ತುಂಬ ಈಸಿಯಾಗಿ ಒಂದು ಸಿಂಪಲ್ಲಾಗಿ ಕೇಕ್ನ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದ್ರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ರೆಸಿಪಿ ಅಪ್ಲೋಡ್ ಮಾಡಿದಾಗ ನಿಮಗೆ ಈಸಿಯಾಗಿ ಬರುತ್ತೆ ನೋಟಿಫಿಕೇಷನು, ನೀವು ಆರಾಮಾಗಿ ನೋಡ್ಕೊಬೋದು. ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.